ಬೇರೆಯವರಿಗೆ ಅಧಿಕಾರಿಗಳು ಪರಭಾರೆ ಮಾಡಿದ್ದಾರೆ ಅಂತ ಆರೋಪಿಸಿ ರೈತನೋರ್ವ ಧಾರವಾಡ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಕುಳಿತು ಕಣ್ಣೀರಿಟ್ಟ ಪ್ರಸಂಗ ಸೋಮವಾರ ನಡೆದಿದೆ. ಐಸಿಎಸ್ ಮಹೇಶ ಪಿಯು ಕಾಲೇಜು, ಕೆಸಿಇಟಿ, ನೀಟ್, ಜೆಇಇ ಸಮಗ್ರ ತರಬೇತಿ ಒಂದೇ ಕಡೆ, ಹಿಂದೆ ಸೇರಿ ಯಶಸ್ಸಿನತ್ತ ಹೆಜ್ಜೆ ಇಡಿ. ಕಲಘಟಗಿ ತಾಲೂಕಿನ ಹುಲಕೊಪ್ಪ ಗ್ರಾಮದ ಸೋಮಪ್ಪ ಗೋದಿ ಅನ್ನೋ ರೈತನೇ ಕಣ್ಣೀರಿಟ್ಟವರು. ಈ ರೈತ ಹುಲಕೊಪ್ಪ ಗ್ರಾಮದ ಸರ್ವೆ ನಂಬರ್ 19/3ರಲ್ಲಿ 1 ಎಕರೆ 39 ಗುಂಟೆ ಕೃಷಿ ಜಮೀನು ಹೊಂದಿದ್ದಾರೆ. ಇದೇ ಜಮೀನು ವ್ಯಾಜ್ಯವೊಂದು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವಾಗಲೇ ಧಾರವಾಡ ಉಪವಿಭಾಗಾಧಿಕಾರಿ ಕಚೇರಿ ಸಿಬ್ಬಂದಿ ತಮಗೆ ಗೊತ್ತಿಲ್ಲದಂತೆ ಬೇರೆಯವರಿಗೆ ಪರಭಾರೆ ಮಾಡಿದ್ದಾರೆ. ಎಸಿ ಕಚೇರಿ ಸಿಬ್ಬಂದಿ ಹಣ ಪಡೆದು ದ್ಯಾಮವ್ವ ತೇಗೂರ ಅನ್ನೋರಿಗೆ ತಮ್ಮ ಜಮೀನನ್ನ ಪರಭಾರೆ ಮಾಡಿದ್ದಾರೆ ಅಂತ ಆರೋಪಿಸಿರುವ ರೈತ ಸೋಮಪ್ಪ ಇದೇ ಕೆಲಸದ ವಿಚಾರವಾಗಿ 1.5 ವರ್ಷದಿಂದ ಎಸಿ ಕಚೇರಿಗೆ ಅಲೆದಾಡ್ತಾ ಇದ್ರು. ಕಚೇರಿ ಸಿಬ್ಬಂದಿ ತಮ್ಮ ಅಹವಾಲನ್ನೇ ಆಲಿಸ್ತಾ ಇಲ್ಲ ಅಂತ ರೈತ ಸೋಮಪ್ಪ ಆರೋಪಿಸಿದ್ದಾರೆ. 1925/2/1980 ಖರೀದಿಟ್ಟುಕೊಂಡಿದ್ದೆ. ಯಾರಿಂದ ಶಿವರಾಯಪ್ಪ ಬರಮಪ್ಪ ಕಂತಳ್ಳಿ ಅಂತೇಳಿ ಹುಲ್ಕಪ್ಪನವ್ರಿ. ಅವನ ಕಡೆ ನಾ ಖರೀದಿಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕಬ್ಜಾ ವಹಿವಾಟು ಸಾಲ ಕೊಡುದು ಮಾಡ್ಕೊತ ಬಂದೆ. ಮಂದ ಒಬ್ಬರಿಗೆ ನಾನು 19/6 ಏನ್ ನಾನು ಖರೀದಿ ಆಗಿಲ್ರಿ, ಯಾರಿಗೂ ನಾ ಖರೀದಿ ಕಾಗದ ಮಾಡಿಕೊಟ್ಟಿಲ್ಲ. 19/3 ಐತಿ. ಒಬ್ಬರು ಏನಂದ್ರೆ ಖರೀದಿ ಕೊಡು ಕಾಲಕ 19/A ಅಂತ ಮಾಡ್ಕೊಂಡ್ರ ಅವ್ರು. ನನ್ಗೆ ರೊಕ್ಕ ಕೊಡ್ಲಿಲ್ಲ, ಅವ್ರ ಕೈ ಬಿಟ್ಟು ಬಿಟ್ಟು ನಾನು ಉತ್ತಾರದಾಗ ಆತವ್ರ ಹೆಸರ ಅನ್ನ ಅದಕ್ಕೆ ತಕರಾರು ಕೊಟ್ಕೋತ ಬನ್ನಿ. 2021ರಾಗ ನ್ಯಾಯ ನಡೀತ ತಹಸೀಲ್ದಾರ್ ಆಫೀಸ್ನಾಗ ನ್ಯಾಯ ನಡೆದು ನಾನು ಕೋರ್ಟಿಗೆ ಹೋಗಿ GMC ಕೋರ್ಟ್ ಕಲ್ಗಟ್ಟಿಗೆ. ಅವಾಗ ನಂದು ಇದನ್ನ ತಗೊಂಡ್ರಿ ಕೋರ್ಟ್ನಾಗ ತಗೊಂಡ್ ಚಾಲ್ತಿ ಕೇಸ್ ನಡೆದಿತ್ತು, ಸ್ಟೇ ತಕ್ಷಣ. ಅಲ್ಲಿಂದ ಇವ್ರು ಲಂಚದ ಮ್ಯಾಗ ರೊಕ್ಕ ಬೇಡಿದ್ರು ರೊಕ್ಕ ಕೊಡ್ಲಿಲ್ಲ. ದುರ್ವಾ ಹೊಸಳ್ಳಿ ತಹಸೀಲ್ದಾರ್ ಕೇಸ್ ವರ್ಕರ ಮತ್ತ ರಮೇಶಿ ಕೇಸ್ ವರ್ಕರ ಅಸುನಿ ಏನ್ರಿ ಅವ್ರ ಮಾಡ್ರು ನಮ್ ವಿರೋಧಿ ಕಡೆ ರೊಕ್ಕ ತಗೊಂಡು ನನ್ನ ಹೆಸರು ಕಡಿಮೆ ಮಾಡ್ಯಾರ. ನಿಮ್ ಉತ್ತಾರದ ಹೆಸರು ತಗದಾರ? ನಾನು ಉತ್ತಾರದ ಹೆಸರು ತೆಗದ್. ಯಾಕೆ ತೆಗದ್ರಿ ಅಂತ ನಾನು ಇಲ್ಲಿ ಮನವಿ ಮಾಡ್ಕೊಂಡೆ. ಮನವಿ ಮಾಡ್ಕೊಂಡಾಗ ಅಲ್ಲಿಂದ ಇಲ್ಲಿ ಮಟ್ಟ ದಿವಸಾನು ಬರ್ತಿದ್ದೆ. ಆ ಮನವಿ ಕಾರಣದಿಂದ ಕಡಿಮೆ ಆದ್ಮ್ಯಾಗ ಮತ್ತೆ ಅಲ್ಲಿ ಮುಖ್ಯಮಂತ್ರಿಗೆ ಒಂದು ಅರ್ಜಿ ಕೊಟ್ಟೇನ್ರಿ, ಅಲ್ಲಿಂದ ಉಪಮಂತ್ರಿಗೊಂದು ಕೊಟ್ಟೇನಿ, ಈ DC ಅವ್ರಿಗೊಂದು ಕೊಟ್ಟಿದ್ದೆ. ಯಾರ ಅವ್ನ ಏನ್ ಮಾಡಿದ್ರಿ, ಆ ಅರ್ಜಿಗಳು ಪೆಂಡಿಂಗ್ ಇಟ್ರು, ಒಂದ್ ಅರ್ಜಿ ಚೌಕಸಿ ಮಾಡಿದ್ರು, ಮತ್ತೆ ನಾನು ನಿರೋಧ ಮಾಡಿಬಿಟ್ಟು ಸಾಲ ಎಲ್ಲಿ ಹೋತಂಗ. ಸಾಲ ತಗೊಂಡಿದ್ ಸಾಲ ಯಾರ ಉತ್ತಾರದ ಕೊಟ್ಟರು ಕಡಿಮೆ ಆಗ್ಲ, ಅವ್ರಂತನೂ ಹೊಲ ಆಗ್ಲ. ನನ್ನ ಸಾಲನ ಯಾರಿಗೆ ಕೊಟ್ರು ಕಡಿಮೆ ಮಾಡ್ಬೇಕಾರ ಅದ್ರ ಬೇಕಲ್ಲ. ಈಗ ಗೊತ್ತಾದ ಬಡ್ಡಿ ಗಿಡ್ಡಿ ಕೂಡಿ 3.5 ಲಕ್ಷ ರೂಪಾಯಿ ಆಗೈತ್ರಿ. ಈಗ ಗ್ರಾಮೀಣ ಬ್ಯಾಂಕ್ ಗಳಿಗೆ ಹುಲ್ಕಪ್ಪ. ನೀವು ತಗೊಂಡಿಲ್ಲ ಅದನ್ನ ಸಾಲ? ನಾ ಸಾಲ ತಗೊಂಡೇನ್ರಿ. ನಾ ಸಾಲ ತಗೊಂಡ ಮ್ಯಾಗ ಇವ್ರ ನಾನು ಸಾಲ ಇರಾಕಲ್ಲ ಕಡಿಮೆ ಆ ಸಾಲ ಎಲ್ಲಿ ಹೋತು. ಎಸಿ ಕಚೇರಿಯಲ್ಲಿ ಹಣ ಕೊಟ್ರೆ ಎಲ್ಲ ಕೆಲಸ ಆಗತ್ತೆ ಅಂತ ಈ ರೈತ ಆರೋಪಿಸಿದ್ದಾರೆ. ಈಗಾಗಲೇ ಈ ಸಂಬಂಧ ತಪ್ಪಿತಸ್ಥ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳುವಂತೆಯೂ ADC ಗೀತಾ ಅವರು ಕಳೆದ ಜೂನ್ ತಿಂಗಳಲ್ಲಿ ಎಸಿ ಶಾಲಂ ಹುಸೇನ್ ಅವರಿಗೆ ಲಿಖಿತ ರೂಪದಲ್ಲೇ ಸೂಚನೆ ನೀಡಿದ್ದಾರೆ. ಉತ್ತಾರ ಕೊಡ್ಬೇಕ್ರೆ ಸಾಲ ಕಡಿಮೆ ಆದ್ಮಾಗ ಉತ್ತಾರದಾಗ ಕಡಿಮೆ ಆಗ್ಬೇಕಲ್ರಿ. ಇವ್ರು ಕಡಿಮೆ ಮಾಡಿಬಿಟ್ರ ಇದನ್ನ ತಗೊಂಡು ಇವ್ರು 3 ಮಂದಿ. ಈಗ ಅಲ್ಲಿಂದ ಅದನ್ನ ಪರಿಶೀಲನೆ ಮಾಡ್ರಿ ಮತ್ತೆ ಒಳ್ಳೆ ಅರ್ಜಿ ಕೊಟ್ಟೆ. 1.5 ವರ್ಷ ಆತಿಗೆ. ಯಾರಿಗೆ DC ಅವ್ರಿಗೊಂದು, ಇವ್ರು AC ಅವ್ರಿಗೊಂದು, ಮುಖ್ಯಮಂತ್ರಿಗೊಂದು, ಸಿದ್ದರಾಮಯ್ಯ ಅವ್ರಿಗೊಂದು, ಇವು ಉಪಮಂತ್ರಿಗೆ ಒಂದು ಅರ್ಜಿ ಕೊಟ್ಟ. ಈ 3 ಅರ್ಜಿನೂ ನನ್ನ ಅರ್ಜಿ ದಾಖಲ ಇನ್ನು ಇಚ್ಛಾವಣೆ ಮಾಡಿಲ್ರಿ ಅವ್ರು. 1 ವರ್ಷ ಆತ್ರಿ ಮುಖ್ಯಮಂತ್ರಿಗೆ ಅರ್ಜಿ ಕೊಟ್ಟಾನ. ಅವ್ ಅರ್ಜಿ ಯಾಕೆ ಚೌಕಸಿ ಮಾಡ್ಲಿಲ್ಲ ಇವ್ರು? ಬರೇ ನಾಳೆ ಮತ್ತ ಬರುದು 1 ದಿನ ಬಿಟ್ಟಿಲ್ಲ ನಾನು. ಖುದ್ದು ಅಪರ ಜಿಲ್ಲಾಧಿಕಾರಿಯೇ ಕ್ರಮಕ್ಕೆ ಸೂಚನೆ ನೀಡಿದ್ರು ತಪ್ಪು ಎಸಗಿದ ಸಿಬ್ಬಂದಿ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಬೇರೆಯವರಿಗೆ ಪರಭಾರೆ ಮಾಡಿರುವ ಜಮೀನನ್ನ ತನ್ನ ಹೆಸರಿಗೆ ಮರಳಿ ಮಾಡಬೇಕು, ಇಲ್ವಾದ್ರೆ ಆತ್ಮಹತ್ಯೆ ಒಂದೇ ನನಗೆ ದಾರಿ ಅಂತ ರೈತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ಈ ಬಗ್ಗೆ ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಕಾದ್ ನೋಡ್ಬೇಕಿದೆ.